ನನ್ನ ದ್ಯಾವ್ರು ಅಂತಾರೆ ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರನೇ. ಕಾಟೇರ ಸಿನಿಮಾದ ಟ್ರೈಲರ್ ಈಗ ಯೂಟ್ಯೂಬ್ ಟ್ರೆಂಡಿಂಗ್ನಲ್ಲಿ ನಂಬರ್ 1 ಸ್ಥಾನವನ್ನು ಅಲಂಕರಿಸಿದೆ. 24 ಗಂಟೆಗಳಲ್ಲಿ ಅತಿ ಹೆಚ್ಚು ವ್ಯೂಸ್ ಪಡೆದಿರುವ ಅಪ್ಪಟ ಕನ್ನಡ ಸಿನಿಮಾ ಟ್ರೈಲರ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ದಾಖಲೆಯ ಜೊತೆಗೆ ಕಾಟೇರ ಟ್ರೈಲರ್ ವಿವಾದಕ್ಕೂ ಕೂಡ ಗುರಿಯಾಗಿದೆ. ಟ್ರೈಲರ್ನಲ್ಲಿ ಬರುವ ಒಂದು ಡೈಲಾಗ್ ವಿರುದ್ಧ ಇದೀಗ ವನ್ಯಜೀವಿ ಸಂರಕ್ಷಣಾ ಒಕ್ಕೂಟ ಅಸಮಾಧಾನವನ್ನು ಹೊರಹಾಕಿದ್ದು, ರಾಜ್ಯಪಾಲರಿಗೆ ಹಾಗೂ ಸಿಎಂ ಸಿದ್ದರಾಮಯ್ಯನವರಿಗೆ ಇಮೇಲ್ ಮೂಲಕ ದೂರನ್ನ ನೀಡಿದೆ. ಇವರೆಲ್ಲ ಹಾವು ಇದ್ದಂಗೆ ವಿಷ ಇಲ್ಲ ಅಂದ್ರೆ ಹಿಡಿಬೇಕು, ವಿಷ ಇದ್ರೆ ಹೊಡಿಬೇಕು ಎಂಬ ಸಂಭಾಷಣೆ ಅಭಿಮಾನಿಗಳ ಮೇಲೆ ಪರಿಣಾಮ ಬೀರುತ್ತದೆ. ಅಳಿವನ ಅಂಚಿನಲ್ಲಿರುವ ವಿಷಕಾರಿ ಹಾವುಗಳ ಸಂರಕ್ಷಣೆಗೆ 2021ರಲ್ಲಿ ಕಾನೂನು ರೂಪಿಸಲಾಗಿದೆ ಎನ್ನುವುದು ವನ್ಯಜೀವಿ ಸಂರಕ್ಷಣಾ ಒಕ್ಕೂಟ ಅಭಿಪ್ರಾಯವಾಗಿದೆ. ಎಲ್ಲಾ ಹಾವುಗಳು ತಲೆ ಎತ್ತುತ್ತವೆ, ಆದರೆ ಕಾಳಿಂಗ ಸರ್ಪ ಮಾತ್ರ ಎಡೆ ಎತ್ತುತ್ತೆ ಧಣಿ ಎನ್ನುವ ದರ್ಶನ್ ಡೈಲಾಗ್ ಕೇಳಿ ರೋಮಾಂಚನಗೊಂಡಿದ್ದ ಅಭಿಮಾನಿಗಳಿಗೆ ಈ ವಿಚಾರ ಬೇಸರವನ್ನ ಮೂಡಿಸಿದೆ. ಕಾಟೇರ ಟ್ರೈಲರ್ ವಿವಾದದ ನಡುವೆ ಕೆಜಿಎಫ್ ಚಾಪ್ಟರ್ 2 ನಂತರ ಅತಿ ಹೆಚ್ಚು ವ್ಯೂಸ್ ಪಡೆದುಕೊಂಡಿರುವ ಕನ್ನಡ ಸಿನಿಮಾ ಟ್ರೈಲರ್ ಆಗಿದೆ. ಕೆಜಿಎಫ್ ಚಾಪ್ಟರ್ 2 ಚಾಪ್ಟರ್ 1 ಬಳಿಕ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ನಿರೀಕ್ಷೆ ಮೂಡಿಸಿತ್ತು. ಹಾಗಾಗಿ ಈ ಚಿತ್ರ ಹೆಚ್ಚು ವ್ಯೂಸ್ ಅನ್ನ ಪಡೆದಿತ್ತು. ಆದರೆ ಕಾಟೇರ ಇದುವರೆಗೂ ಪ್ಯಾನ್ ಇಂಡಿಯಾ ಬಗ್ಗೆ ಮಾತನಾಡಲು ಶುರು ಮಾಡಿಲ್ಲ. ಮೊದಲು ಕನ್ನಡದಲ್ಲಿ ಮಾತ್ರ ಈ ಸಿನಿಮಾ ತೆರೆಗೆ ಬರಲಿದೆ, ಮುಂದೆ ಬೇರೆ ಭಾಷೆಗಳಿಗೆ ಡಬ್ ಆಗಲಿದೆ ಎನ್ನಲಾಗಿದೆ. ಕಾಟೇರ ಟ್ರೈಲರ್ ರಿಲೀಸ್ ಆಗಿ 24 ಗಂಟೆಗಳಲ್ಲಿ 1,20,00,000ಕ್ಕೂ ಹೆಚ್ಚು ವ್ಯೂಸ್ ಅನ್ನ ಪಡೆದಿತ್ತು. 24 ಗಂಟೆಗಳಲ್ಲಿ ವ್ಯೂಸ್ ಲೆಕ್ಕಾಚಾರದಲ್ಲಿ 2ನೇ ಸ್ಥಾನದಲ್ಲಿದೆ. 24 ಗಂಟೆಗಳಲ್ಲಿ 1,80,00,000 ವ್ಯೂಸ್ ಗಳಿಸಿದ್ದು, ಕೆಜಿಎಫ್ 2 ಚಿತ್ರದ ಟ್ರೈಲರ್ ನಂಬರ್ 1 ಸ್ಥಾನದಲ್ಲಿದೆ. ದರ್ಶನ್ ನಟನೆಯ ಯಜಮಾನ ಚಿತ್ರದ ಟ್ರೈಲರ್ 24 ಗಂಟೆಗಳಲ್ಲಿ 1 ಕೋಟಿ ವ್ಯೂಸ್ ಸಂಪಾದಿಸಿತ್ತು. ಹಾಗಾಗಿ ಇದು 3ನೇ ಸ್ಥಾನದಲ್ಲಿದೆ. ಈಗಾಗಲೇ ರಿಲೀಸ್ ಆಗಿರುವ ಕಾಟೇರ ಸಿನಿಮಾದ 2 ಹಾಡುಗಳು ಯೂಟ್ಯೂಬ್ ಟ್ರೆಂಡಿಂಗ್ನಲ್ಲಿದ್ದವು. ಇದೀಗ ಟ್ರೈಲರ್ ಅಂತೂ ನಂಬರ್ 1 ಟ್ರೆಂಡಿಂಗ್ನಲ್ಲಿದೆ. ಇದು ನಟ ದರ್ಶನ್ ಅವರಿಗಿರುವ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ. ದರ್ಶನ್ ಅವರನ್ನ ಹಿಂದೆಂದೂ ನೋಡದ ಮಾಸ್ ಅವತಾರದಲ್ಲಿ ನೋಡಿ ಅಭಿಮಾನಿಗಳು ಥ್ರಿಲ್ ಆಗಿದ್ದಾರೆ. ಅವರ ಖಡಕ್ ಧ್ವನಿಯಲ್ಲಿ ಬಂದಿರುವ ಡೈಲಾಗ್ಗಳು ಮತ್ತು ಆಕ್ಷನ್ ಸೀಕ್ವೆನ್ಸ್ಗಳನ್ನು ನೋಡಿ ಹುಚ್ಚೆದ್ದು ಕುಣಿತಿದ್ದಾರೆ. ಈಗಾಗಲೇ ಟ್ರೈಲರ್ 16 ಮಿಲಿಯನ್ಗಿಂತಲೂ ಹೆಚ್ಚು ವ್ಯೂಸ್ ಅನ್ನ ಪಡೆದು ಮುನ್ನುಗ್ಗುತ್ತಾ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.